ಸರ್ ಇದು ಸರ್ ಎಲ್ಲ ಅದ್ರದ್ದೇ ಬರ್ತಿರೋದು. ಓಕೆ ಓಕೆ ಓಕೆ. ಇದು ಕಂಪನಿ ಫಿಟೆಡ್, ಇದು ಹಾಕ್ಬೇಕು ಅಂತ ಏನಿಲ್ಲ ಏನಿಲ್ಲ ಸರ್. ಇದು ಬಂದು ಇದರ ಒಂದು ಸ್ಪೇಸ್ ಅಲ್ವಾ? ಹೌದು ಸರ್. ಸ್ಪೇಸ್ ನೋಡ್ತಾ ಇರ್ಬೋದು. ಒನ್ ಬಟನ್ ಪುಷ್. ಹೌದು ಸರ್. ಬಟನ್ ಪುಷ್ ಮಾಡೋದ್ರೆ ಸಾಕು, ಆಟೋಮೆಟಿಕ್ ಬಂದ್ಬಿಡುತ್ತೆ. ಓಕೆ 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 ಓಕೆ. ಒನ್ ಬಟನ್ ಅಲ್ಲ? ಓಕೆ. ಸೊ ಹಿಂದ್ಗಡೆನೂ ಜಾಸ್ತಿ ಲೆಗ್ ರೂಮ್ ಇದೆ. ಓ ಸಾಕಲ್ಲ ಸರ್. ಸರ್ ಇದೆಲ್ಲ ಈ ಸೀಟ್ ಕವರ್ಸ್ ಎಲ್ಲ ಕಂಪನಿ ಫಿಟೆಡ್ ಸರ್? ಸರ್ ಕಂಪ್ನಿನೇ, ಎಲ್ಲ ಪ್ಯೂರ್ ಲೆದರ್. ಹೌದು. ಸಖತ್ತಾಗಿದೆ ಇದು ಆಕ್ಚುಲಿ. ಮಧ್ಯಕ್ಕೂ ನಿಮಗೆ ನೋಡಿ ಏನು ಅಂತಂದ್ರೆ ಹ್ಯಾಂಡ್ ರೆಸ್ಟ್ ಎಲ್ಲ ಬರುತ್ತೆ, ಆದ್ರೆ ಕಪ್ ಹೋಲ್ಡರ್ ಇಲ್ಲ, ಹ್ಯಾಂಡ್ ರೆಸ್ಟ್ ಬರುತ್ತೆ. ಪ್ಲಸ್ ಇಲ್ಲಿ ಎಲ್ಲ ನೋಡ್ಬೋದು AC ಕಂಟ್ರೋಲ್ಸ್ ಎಲ್ಲ ಇಲ್ಲೇ ಬರುತ್ತೆ. ಪ್ಲಸ್ ಇಲ್ಲಿ ಚಾರ್ಜಿಂಗಿಗೆ ಸ್ಲಾಟ್ಗಳು, ಮತ್ತೆ ಇಲ್ಲೂ ಇದೆ ಸರ್ ಚಾರ್ಜಿಂಗ್ ಕೇಬಲ್. ಅಲ್ಲೂ ಇದೆ ಅಲ್ಲ? ಅಲ್ಲೂ ಬರುತ್ತೆ, ಅಲ್ಲೂ ಬರುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ನೋಡಿ ಇಲ್ಲಿ ಲೈಟ್ ಹಿಂದೆಗೆ ಬರುತ್ತೆ ಸರ್. ಆನ್ ಮಾಡಿ. ಹಿಂದೆಗೂ ಲೈಟ್ ಬರುತ್ತೆ, ಪ್ಲಸ್ ಇಲ್ಲೊಂದು ಲೈಟ್ ಬರುತ್ತೆ, ಮುಂದೆನೂ ಲೈಟ್ ಬರುತ್ತೆ. ಲೈಟ್ ಏನು ಅಂತಂದ್ರೆ ಬರೀ ಮುಂದೆಗೆ ಮಾತ್ರ ಕೊಟ್ಬಿಟ್ಟು ಜೈ ಅಂದಿಲ್ಲ, ಎಲ್ಲ ಕಡೆ ನೀಟಾಗಿ ವಿಸಿಬಿಲಿಟಿ ಚೆನ್ನಾಗಿದೆ ಸರ್. ಇದು ಬಂದು ಇವರು ಏನು ಅಂತಾರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಕೊಂಡಿರೋದು CNG. RC ಗಳಲ್ಲಿ ಮೆನ್ಷನ್ ಆಗಿರುತ್ತಲ್ಲ, ಏನ್ ಕಂಪ್ಲೇಂಟ್ ಏನಿಲ್ಲ. 3 years ಒಂದ್ಸಲ ಸರ್ವಿಸ್ ಮಾಡಿದ್ರೆ ಸಾಕಲ್ವಾ ಸರ್? ಇವಾಗ ಇಲ್ಲಿಗ ಲಗೇಜ್ ಇಡಕ್ಕೆ ಜಾಗ ಇಲ್ಲ, ನೀವು ಲಗೇಜ್ ಬಂದ್ರೆ ಎಲ್ಲಿ ಕ್ಯಾರಿಯರ್ ಮಾಡಿಸಿದ್ರಲ್ಲ ಸರ್? ಓ ಕ್ಯಾರಿಯರ್ ಇದೆಯಾ? ಕ್ಯಾರಿಯರ್ ಅಂತ ಗೊತ್ತೇ ಆಗಲ್ಲ. ಕ್ಯಾರಿಯರ್ ಅದೇ ಸರ್. ಓ ಹೌದಲ್ವಾ, ನೋಡಿ ಎಷ್ಟು ನೀಟಾಗಿದೆ ಕ್ಯಾರಿಯರ್.